ಕೊಡ್ಬಹುದು. ಆದ್ರೆ ನಿನ್ ಕೈಲಿ ಮುತ್ತೈದೆಯರಿಗೆ ತಾಂಬೂಲ ಕೊಡ್ಸೋದು ಇಷ್ಟ ಇಲ್ದೆ ವೈದೇಹಿ ಕೈಲಿ ಕೊಡಿಸ್ತಿದ್ದಾಳೆ ನಿಮ್ಮತ್ತೆ. ನಾನು ಹೇಳ್ತಿದ್ದೀನಿ ಅಂತಲ್ಲ, ಇತ್ತೀಚೆಗೆ ನಿನ್ನ ಅತ್ತೆ ತುಂಬಾ ಬದಲಾಗಿ ಹೋಗಿದ್ದಾರೆ ಐಶ್ವರ್ಯ. ಅವರು ದೊಡ್ಡ ಸೊಸೆಗೆ ಚಿಕ್ಕ ಸೊಸೆಗೆ ಕೊಡ್ತಾ ಇರೋ ಬೆಲೆನ ಮಧ್ಯದ ಸೊಸೆ ಆಗಿರೋ ನಿನಗೆ ಕೊಡ್ತಿಲ್ಲ. ಈಗ್ಲೂ ನೀನ್ ಮಾತಾಡದೆ ಹೋದ್ರೆ ಈ ಮನೇಲಿ ದಿನ ದಿನ ನಿನ್ ಬೆಲೆ ಕಡಿಮೆ ಆಗುತ್ತೆ. ಯೋಚನೆ ಮಾಡು. ನೋ, ನಾನ್ ಬಿಡಲ್ಲ. ನನ್ ಬೆಲೆ ಕಡಿಮೆ ಆಗಕ್ ಬಿಡಬಾರ್ದು. ಕಡಿಮೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಅಂತಂದ್ರೆ ಆ ತಾಂಬೂಲನ ನೀನೇ ಕೊಡ್ಬೇಕು. ಕೊಡ್ತೀನಿ, ನಾನೇ ಕೊಡ್ತೀನಿ. ಅವರು ಕೊಡ್ಬೇಕಾಗಿರೋ ತಾಂಬೂಲ ನಾನ್ ಕೊಡ್ತೀನಿ. ಅದಕ್ಕೆ ದುಡ್ಡು ಕೊಡ್ತಿದೀವಿ. ನಿಮ್ಗೆ ಇಷ್ಟ ಆಗೋ ಸೀರೆನ ನೀವೇ ತಗೊಳ್ಳಿ. ಆಗ್ಲಿ ಅಕ್ಕ, ಪರವಾಗಿಲ್ಲ. ವೈದೇಹಿ, ಆ ತಾಂಬೂಲನ ಕೊಡಮ್ಮ. ಆಗ್ಲಿ ಅತ್ತೆ. ಇವ್ರಿಗೆಲ್ಲ ತಾಂಬೂಲ ನಾನ್ ಕೊಡ್ತೀನಿ. ಅದ್ಯಾಕೆ? ಪ್ರತಿ ಸಾರಿ ನಾನೇ ಅಲ್ವಾ ಕೊಡೋದು? ಅದಕ್ಕೆ ಈ ವರ್ಷ ನಾನ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಈ ತಾಂಬೂಲ ನಾನೇ ಕೊಡ್ಬೇಕು ಅಂತ ಅತ್ತೆ ಹೇಳಿದ್ದಾರೆ ಐಶ್ವರ್ಯ. ನೀನೇ ಯಾಕೆ ಕೊಡ್ಬೇಕಂತೆ? ನಾನ್ ಯಾಕೆ ಕೊಡ್ಬಾರ್ದಂತೆ? ಅಂದ್ರೆ ಮಕ್ಳಿರೋ ತಾಯಿ ಅಂದ್ರೆ ಈ ತಾಂಬೂಲ ಕೊಡ್ಬೇಕಮ್ಮ. ಹಾಗಂತ ರೂಲ್ ಏನಾದ್ರೂ ಇದೆಯಾ? ಅಂದ್ರೆ ಹಾಗೆ ಕೊಟ್ರೆ ಮಕ್ಕಳ ಆಯಸ್ಸು ಚೆನ್ನಾಗಿರುತ್ತೆ ಅಂತಾರೆ ಐಶ್ವರ್ಯ. ವೈದೇಹಿಗೆ ಮಕ್ಳಿರೋದ್ರಿಂದ ಅವ್ರ ಆಯಸ್ಸು ಚೆನ್ನಾಗಿರ್ಲಿ ಅಂತ ವೈದೇಹಿ ಕೈಲೇ ಕೊಡಿಸ್ತಿದೀವಿ. ನನಗೆ ಈಗ ಇಲ್ದೇ ಇದ್ರೆ ಮುಂದಾದ್ರೂ ಮಕ್ಕಳು ಹುಟ್ತಾರೆ ಅಲ್ವಾ? ಮಕ್ಕಳು ಹುಟ್ಟಿದ್ಮೇಲೆ ನೀನು ಕೊಡಬಹುದಮ್ಮ. ಏನು ಮಕ್ಕಳು ಮಕ್ಕಳು ಪ್ರತಿಯೊಂದಕ್ಕೂ ಹೀಗೆ ಮಕ್ಕಳ ಜೊತೆ ಲಿಂಕ್ ಮಾಡ್ತೀರಲ್ಲ? ಮಕ್ಕಳಿರೋರೆ ಹೀಗೆ ತಾಂಬೂಲ ಕೊಡ್ಬೇಕು ಅಂತ ರೂಲ್ ಏನು? ಮಕ್ಕಳನ್ನ ಹೆರೋದೆ ದೊಡ್ಡ ಸಾಧನೆ ಅನ್ಕೊಂಡಿದ್ದೀರಾ? ಹೊಲಸ್ ತಿನ್ನೋ ಹಂದಿ ಕೂಡ ಹತ್ತೆ ಹೆರುತ್ತೆ.
ಹಾಗೆ ನಿಮ್ ಮಗಳು ಹೆತ್ತಿದಾಳೆ ಇಬ್ರನ್ನ. ಅಂದ್ರೆ ನನ್ನ ಮಗಳನ್ನ ಹಂದಿ ಅಂತೀಯಾ? ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಮಕ್ಕಳಾಗ್ದೇ ಇರೋ ಬಂಜೆ ನೀನು. ನೀನು ನನ್ ಮಗನ್ ಹಂದಿ ಅಂತ್ಯಾ? ನನ್ನನ್ನೇ ಬಂಜೆ ಅಂತಿದ್ದೀರಾ? ಮಕ್ಕಳಾಗ್ದೇ ಇರೋರ್ನ ಬಂಜೆ ಅಂತಾನೆ ಕರೆಯೋದು. ನನ್ನನ್ ಬಂಜೆ ಅನ್ನೋರು ಯಾರು ಈ ಮನೇಲಿ ಇರೋಕ್ ಸಾಧ್ಯನೇ ಇಲ್ಲ. ಜಸ್ಟ್ ಗೆಟ್ ಔಟ್. ಐಶ್ವರ್ಯ, ಐ ಸೆಡ್ ಗೆಟ್ ಔಟ್. ಅಮ್ಮ ಅಮ್ಮ ಅಮ್ಮ. ಎದ್ದೇಳಿ ಅತ್ತೆ. ಎದ್ದೇಳಿ ಅತ್ತೆ, ಎದ್ದೇಳಿ. ಐಶ್ವರ್ಯ, ಅತ್ತೆ ಮನೇಲಿ ಇರಬಾರ್ದು ಅಂದ್ರೆ ನೀನ್ ಕೂಡ ಈ ಮನೇಲಿ ಇರಬಾರ್ದು. ಅದನ್ ಹೇಳೋಕೆ ನೀನ್ ಯಾರು? ಐಶ್ವರ್ಯ, ಐಶ್ವರ್ಯ, ಐಶ್ವರ್ಯ. ನಾದ್ನಿ ಮೇಲೆ ಕೈ ಎತ್ತೀರಾ? ಹೊಡಿತೀರಾ? ದೊಡ್ಡವರು ಗೌರವನು ಕೊಡದೆ ಅತ್ತೆನ ಹಾಗೆ ದೂಡಿದಿಕ್ಕೆ ನಿನಗೆ ಹೊಡೆದ್ರು ಕೂಡ ತಪ್ಪಿಲ್ಲ. ಅಶೋಕ್, ಕೇಳಿಸ್ಕೊಂಡ್ಯಾ? ನಿನ್ನಣ್ಣ ಏನ್ ಹೇಳ್ತಿದ್ದಾನೆ ಅಂತ ಕೇಳಿಸ್ಕೊಂಡ್ಯಾ? ನನಗ್ ಹೊಡೆದ್ರು ತಪ್ಪಿಲ್ವಂತೆ. ನಿನ್ ಹೆಂಡತಿಗೆ ನಿನ್ನ ಅಣ್ಣ ಹೊಡೆದ್ರೆ ತಪ್ಪಿಲ್ವಂತೆ. ನೀನ್ ಹೀಗ್ ಸೈಲೆಂಟ್ ಆಗಿದ್ಯಾ ಅಂತಂದ್ರೆ ಏನರ್ಥ? ನಿನ್ಗೂ ಕೂಡ ಈ ತಪ್ಪಲ್ಲ ಅನಿಸ್ತಿದ್ಯಾ? ನಿನ್ನಣ್ಣ ನಿನ್ ಹೆಂಡತಿಗೆ ಹೊಡೆದ್ರು ಸಾಯಿಸಿದ್ರು ತಪ್ಪಿಲ್ಲ ಅಂತ ಅನ್ನಿಸ್ತಿದ್ಯಾ? ಏನಣ್ಣ ಇದು? ಏನಿದು? ನನ್ನ ಹೆಂಡತಿ ಮೇಲೆ ಕೈ ಮಾಡ್ತಿದ್ಯಲ್ಲ? ಇದೇ ಕೆಲಸ ನಾನ್ ಮಾಡಿದ್ರೆ, ಇದೇ ಕೆಲಸ ನಾನ್ ಮಾಡಿದ್ರೆ, ಇದೇ ಕೆಲಸ ನಾನ್ ಮಾಡಿದ್ರೆ. ಅತ್ತಿಗೆ ಮೇಲೋ ಶ್ಯಾಮನ್ ಮೇಲೋ ನಾನ್ ಕೈ ಮಾಡಿದ್ರೆ ಚೆನ್ನಾಗಿರುತ್ತಾ? ಸ್ವಲ್ಪ ಕೂಡ ಸಂಸ್ಕಾರ ಇಲ್ದ ಹಾಗೆ ಹೇಗ್ ಬಿಹೇವ್ ಮಾಡ್ತಿದ್ಯಾಣ? ಸಂಸ್ಕಾರ ಇಲ್ದಿರೋದು ನನ್ಗಲ್ವೋ, ನಿನ್ ಹೆಂಡತಿಗೆ. ಅದಕ್ಕೆ ತಾಯಿ ವಯಸ್ಸಾಗಿರೋ ಇವ್ರನ್ನ ಹಾಗೆ ತಳ್ಳಿದ್ದು. ತಾಯಿಗ್ ಬರೀ ವಯಸ್ಸಾದ್ರೆ ಸಾಲ್ದು, ತಾಯಿ ಮನಸ್ಸು ಇರ್ಬೇಕು. ಹೌದು, ತಾಯಿ ಮನ್ಸ್ ಕೂಡ ಇರಬೇಕು. ಆ ತರ ಮನ್ಸ್ ನಿನ್ನ ಅತ್ತೆಗಿದ್ದಿದ್ರೆ ನನ್ನ ಹೆಂಡತಿನ ಬಂಜೆ ಅಂತಿರ್ಲಿಲ್ಲ. ನಿನ್ ಹೆಂಡತಿ ನನ್ನ ಹೆಂಡತಿಗೆ ಬಂಜೆ ಅಂತ ಹೇಳಿಲ್ವಾ? ಏನ್ ಮಾತಾಡ್ತಿದ್ಯಾ? ಏನು? ಅರುಣ್, ಅರುಣ್, ಅಶೋಕ್. ಅರುಣ್, ಅಶೋಕ್, ನನ್ನ ಹೆಂಡತಿನ ಬಂಜೆ ಏನೋ ಮಾತಾಡ್ತಾ ಇದೀಯಾ? ಅರುಣ್, ಅಶೋಕ್. ಏನಣ್ಣ ಇದು? ಏನಿದು ಅಂತ? ಏನಲ್ಲೋ ಮಾತಾಡ್ತಾ ಇದೀಯ ನೀನು? ಏನಂದ್ರೆ? ಅರುಣ್, ಅಶೋಕ್, ಏನ್ರೋ ಇದು? ಅಖಿಲ್, ತಡಿಯೋ. ಮರ್ಯಾದೆಯಿಂದ ಮಾತಾಡೋಣ. ಮರ್ಯಾದೆ ಏನೋ ಅಣ್ಣ, ನಿನ್ಗೆ ಮರ್ಯಾದೆ? ನಿಲ್ಸಿ ಅಣ್ಣ. ದೊಡ್ಡವರು ಎಲ್ಲ ಗೊತ್ತಿರೋರು, ನೀವೇ ಹೀಗೆ ಚಿಕ್ಕ ಮಕ್ಳ ಹತ್ರ ಜಗಳ ಮಾಡ್ತಿರಲ್ಲ. ಗಲಾಟೆ ಮಾಡಿದ್ದು ನಾನಲ್ಲ, ಅವರೇ. ಹೆಣ್ಣು ಮಕ್ಳೇನೋ ಮಾತಾಡ್ತಿದ್ರೆ
ಅನವಶ್ಯಕವಾಗಿ ಮಧ್ಯದಲ್ಲಿ ಬಂದು ನನ್ನ ಹೆಂಡತಿ ಮೇಲೆ ಕೈ ಎತ್ತಿದ್ದು ಅವರೇ. ಕಣ್ಣು ಮುಂದೆ ತಪ್ಪಾಗ್ತಾ ಇದ್ರೆ, ಆವೇಶದಿಂದ ರಕ್ತ ಕುದೀತಾ ಇದ್ರೆ ನಾನು ಕೈ ಮಾಡದೆ ಹೇಗಿರೋಕ್ಕಾಗುತ್ತೆ? ಕೋಪದಲ್ಲಿ ಕೈ ಎತ್ತಿದ್ರು ಆಲೋಚನೆ ಮಾಡಿ ಕೈ ಇಳಿಸಿದ್ದೀನಿ. ಸಂತೋಷ ಪಡು. ಇಳಿಸ್ದೆ ನನ್ನ ಹೆಂಡತಿ ಕೆನ್ನೆ ಹೊಡಿತಿದ್ರ ಏನು? ಹಾಗೇನಾದ್ರೂ ಆಗಿದ್ರೆ ಪರಿಸ್ಥಿತಿ ಬೇರೆ ತರನೇ ಇರ್ತಿತ್ತು. ಏನು? ಬಾವ ಪ್ಲೀಸ್. ದೊಡ್ಡ ಬಾವ ಯಾವ್ದೋ ಆವೇಶದಲ್ಲಿ ಕೈ ಎತ್ತಿದ್ರು ಅಂತ ಹೇಳಿದ್ರಲ್ವಾ, ಇನ್ ಬಿಟ್ಬಿಡಿ ಪ್ಲೀಸ್. ನನಗೂ ಆವೇಶ ಇದೆಯಮ್ಮ, ಕೋಪ ಬರುತ್ತೆ. ಯಾವಾಗಾದ್ರೂ ಯಾರ ಮೇಲಾದ್ರೂ ಕೈ ಎತ್ತಿದ್ದೀನಾ? ಅದು ಹೆಣ್ಮಕ್ಳ ಮೇಲೆ. ಇವರೊಬ್ರಿಗೆ ಆವೇಶ ಇರೋ ತರ ನಮ್ಗೆ ಇಲ್ದಿರೋ ತರ ದೊಡ್ಡದಾಗಿ ಹೇಳ್ತಿದ್ದಾರೆ. ಲೋ, ನಾನ್ ದೊಡ್ಡದಾಗಿ ಹೇಳ್ತಾ ಇಲ್ಲ, ನಿನ್ ಹೆಂಡತಿ ತಪ್ಪು ಮಾಡ್ತಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ. ತಪ್ಪು ಮಾಡಿದ್ದು ನೀವು ಅಂತ ಹೇಳ್ತಿದ್ದೀನಿ. ಏಯ್ ಅಣ್ಣ ನಿಲ್ಸು. ಏನ್ರಿ ಮಕ್ಕಳು ಹೀಗೆ ಗಲಾಟೆ ಮಾಡ್ತಿದ್ರೆ ನೋಡ್ತಾ ಸುಮ್ನೆ ನಿಂತಿದ್ದೀರಲ್ಲ? ಅವರು ಮಕ್ಕಳಾಗಿದ್ರೆ ತಡೀತಿದ್ದೆ ವಸಂತ, ಆದ್ರೆ ಅವ್ರೀಗ ದೊಡ್ಡವರಾಗ್ಬಿಟ್ಟಿದಾರಲ್ಲ. ಹೆಂಡ್ತೀರ್ ವಿಷಯಕ್ಕೆ ಜಗಳ ಆಡೋಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ. ಹಾಗೆ ಮಾತಾಡ್ತಿದ್ದೀರಿ? ನಾವೆಷ್ಟೇ ದೊಡ್ಡವರಾದರೂ ನಿಮ್ಗೆ ಯಾವತ್ತೂ ಚಿಕ್ಕ ಮಕ್ಕಳೇ ಅಲ್ವಾ ಡ್ಯಾಡಿ? ನಿಮ್ಮ ಮೇಲೆ ನಮಗೆ ಗೌರವ ಯಾವತ್ತೂ ಹಾಗೇ ಇರುತ್ತೆ. ನಿಜವಾಗ್ಲೂ ನನ್ನ ಮೇಲೆ ಗೌರವ ಇದ್ದಿದ್ರೆ ನನ್ನ ಮುಂದೆನೆ ಹೀಗೆ ಜಗಳ ಆಡ್ತಿದ್ರ? ಎಲ್ರ ಮುಂದೆ ನನ್ನ ಹೀಗೆ ತಲೆ ತಗ್ಸೋ ಹಾಗೆ ಮಾಡ್ತಿದ್ರ? ಎಲ್ಲ ನನ್ನ ಹಣೆ ಬರ. ಅನುಭವಿಸೋದು ಬಿಟ್ಟು ಇನ್ನೇನ್ ಮಾಡಕ್ಕಾಗತ್ತೆ? ನೋಡಿದ್ರಾ ನಿಮ್ ಡ್ಯಾಡಿ ಎಷ್ಟು ನೊಂದ್ಕೊಂಡು ಹೋದ್ರು ಅಂತ? ನೋಡಿದ್ರಾ? ಹೊಟ್ಟೆಲ್ ಹುಟ್ಟಿರೋ ಮಕ್ಕಳು ತಂದೆ ತಾಯಿಗೆ ಸಂತೋಷ ಕೊಡದೆ ಇದ್ರೂ ಪರವಾಗಿಲ್ಲ ಕಣ್ರೋ, ಆದ್ರೆ ಹೀಗೆ ನಮ್ಮ ಮುಂದೆನೆ ಜಗಳ ಆಡ್ತಾ ಇಷ್ಟೊಂದು ನೋವು ಕೊಡಬಾರ್ದು ಕಣ್ರೋ. ಕಣ್ಣು ಮುಂದೆನೆ ಹೆತ್ತು ಮಕ್ಕಳು ಹೀಗೆ ಜಗಳ ಆಡ್ತಿದ್ರೆ ಹೆತ್ತ ಕರಳು ತಡ್ಕೊಳ್ಳಲ್ಲ. ನೋಡ್ರಪ್ಪ, ಹೆತ್ತ ತಾಯಿಯಾಗಿ ಯಾವತ್ತೂ ನಿಮ್ಮನ್ ಏನೂ ಕೇಳಲಿಲ್ಲ. ಇವತ್ತು ಮೊದಲನೇ ಸಲ ಸೆರೆಗೊಡ್ಡಿ ನಿಮ್ಮನ್ನ ಬೇಡ್ಕೊತಿದ್ದೀನಪ್ಪ. ಸುಮ್ಮನಿರಿ ಮಮ್ಮಿ, ಸುಮ್ಮನಿರಿ.
ಕ್ಷಮಿಸ್ಬಿಡ್ರಮ್ಮ. ಹೀಗಾಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಡೆದದ್ದೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ತೆ ಮನಸ್ಫೂರ್ತಿಯಾಗಿ ತಾಂಬೂಲನ ತಗೊಂಡು ಹೋಗ್ರಮ್ಮ ಪ್ಲೀಸ್. ಆಯ್ತಕ್ಕ. ಅಮ್ಮ ಶ್ಯಾಮ, ಹೌದಾ? ಅಷ್ಟು ದೊಡ್ಡ ಗಲಾಟೆ ಆಯ್ತಾ? ಹೌದು, ಅಣ್ಣ ತಮ್ಮಂದಿರ ಮಧ್ಯೆ, ವಾರ್ಗಿತ್ತಿರ ಮಧ್ಯೆ ತುಂಬಾ ದೊಡ್ಡ ಗಲಾಟೆನೇ ಆಯ್ತು. ಆ ಜಗಳ ನೋಡ್ತಾ ಇದ್ರೆ ಕಣ್ಣಿಗೆ ಎಷ್ಟು ಹಬ್ಬ ಆಗಿತ್ತು ಗೊತ್ತಾ? ಅಯ್ಯೋಯ್ಯೋ, ನಾನ್ ಕೂಡ ಅಲ್ಲಿದ್ದಿದ್ರೆ ಆ ಜಗಳನ ಕಣ್ಣಾರೆ ನೋಡಿ ಎಂಜಾಯ್ ಮಾಡ್ತಿದ್ದೆ ಮಮ್ಮಿ. ಪರವಾಗಿಲ್ಲ ಬಿಡೆ, ನೀನು ಬಂದ ಮೇಲೆ ಈ ಗಲಾಟೆಗೆ ಕಂಟಿನ್ಯೂಷನ್ ಕೊಟ್ಟು ಎಂಜಾಯ್ ಮಾಡೋಣ. ಇಷ್ಟು ದೊಡ್ಡ ಗಲಾಟೆ ಆಗಿರೋದ್ರಿಂದ ಸದ್ಯಕ್ಕೆ ಆ ಹಾಡಿನ ವಿಷಯನ ಆ ಶ್ಯಾಮ ಅಖಿಲ್ಗೆ ಹೇಳ್ಬೇಕು ಅಂತ ಅಂದ್ಕೊಳ್ಳಲ್ಲ ಅನ್ಸತ್ತೆ. ಹೌದು ಮಮ್ಮಿ, ನನ್ಗೂ ಕೂಡ ಹಾಗೆ ಅನ್ನಿಸ್ತಿದೆ. ಸ್ವಾಮೀಜಿ ಹೇಳಿದ ಮಾತು ಹಾಗೇನೆ ಕುಟುಂಬದಲ್ಲಿ ಜಗಳ ಶುರುವಾಗಿರೋದ್ರಿಂದ ಪಾಪ ವಸಂತ ಒದ್ದಾಡ್ತಾ ಇದ್ದಾಳೆ. I said get out. ಅಯ್ಯೋ ಅಮ್ಮ, ಅಮ್ಮ ಐಶ್ವರ್ಯ, ಏನೋ ಮಾತಾಡ್ತಿದ್ಯಾ ನೀನು? ಏನೋ ಮಾತಾಡ್ತಿದ್ಯಾ? ಏನ್ ಮಾತಾಡ್ತಾ ಇದೀಯಾ? ಅಷ್ಟು ಪ್ರೀತಿಯಿಂದ ಇರೋ ಅಣ್ಣ ತಮ್ಮಂದ್ರ ಮಧ್ಯೆ ಈ ರೀತಿ ಗಲಾಟೆ ಆಯ್ತಲ್ಲ. ಆ ಕಿಚ್ಚಿಂದ ಕುಟುಂಬ ಕಲಹ ಶುರುವಾಗುತ್ತೆ. ಕುಟುಂಬದ ಸದಸ್ಯರ ಮಧ್ಯೆ ಊಹೆ ಮಾಡೋಕ್ಕಾಗದೇ ಇರೋ ವಿರೋಧ ಬರುತ್ತೆ. ಸ್ವಾಮೀಜಿ ಹೇಳಿದ್ದು ನಿಜ ಆಗೋಯ್ತು. ಕುಟುಂಬ ಕಲಹ ಶುರುವಾಯ್ತು. ನಿನಗೆ ಯಾವ ಸಮಸ್ಯೆನೇ ಬಂದ್ರೂ ಈ 3 ಕವಡೆನ ಹಿಡ್ಕೊಂಡು ನಿನ್ನ ಇಷ್ಟ ದೇವರನ್ನ ನೆನೆಸ್ಕೋ. ಸ್ವಾಮೀಜಿ ಹೇಳ್ದಾಗೆ ಆ ಕವಡೆ ತಗೊಂಡು ಇಷ್ಟ ದೈವನ ಪ್ರಾರ್ಥನೆ ಮಾಡ್ಬೇಕು. ಈ ಗಲಾಟೆ ಇಲ್ಲಿಗೆ ನಿಲ್ಬಹುದೇನೋ. ಇದೇನು ಕವಡೆಗಳಿಲ್ವಲ್ಲ? ಸ್ವಾಮೀಜಿ ಕೊಟ್ಟ ಕವಡೆಗಳನ್ನ ಇಲ್ಲೇ ಇಟ್ಟಿದ್ನಲ್ಲ, ಏನಾಯ್ತು? ಏನೋ ಹುಡುಕ್ತಾ ಇರೋ ಆಗಿದೆ. ಏನ್ ಹುಡುಕ್ತಿದ್ಯಾ? ಕವಡೆನ ರೀ. ಕೌಡೆನಾ? ಹೌದ್ರಿ, ಅವತ್ತು ಕವಡೆ ಸ್ವಾಮೀಜಿ ಕುಟುಂಬ ಕಲಹ ಆಗತ್ತೆ ಅಂದ್ರೆ ನೀವು ನಂಬಲಿಲ್ಲ ಅಲ್ವಾ? ಇವತ್ ನೋಡಿ ಅವ್ರು ಹೇಳಿದ ಮಾತೇ ನಿಜ ಆಯ್ತು. ಈ ರೀತಿ ಆಗತ್ತೆ ಅಂತ ಅವರಿಗೆ ಮೊದಲೇ ಗೊತ್ತಾಗಿದ್ರಿಂದ ಅವರು ಮಂತ್ರಿಸಿರೋ ಕವಡೆನ ನನಗೆ ಕೊಟ್ಟಿದ್ರು. ಆ ಕವಡೆಗಳನ್ನ ಕೈಯಲ್ಲಿಟ್ಕೊಂಡು ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಈ ರೀತಿ ಜಗಳ ಎಲ್ಲ ನಿಂತು ಹೋಗತ್ತೆ ಅಂತ ಹೇಳಿದ್ರು. ಆ ಕವಡೆಗಳನ್ನ ಇದ್ರಲ್ಲೇ ಇಟ್ಟಿದ್ದೆ, ಆದ್ರೆ ಕಾಣಿಸ್ತಿಲ್ಲ. ಇದ್ರಲ್ಲಿಟ್ಟಿದ್ ಕೌಡೆ ಎಲ್ಲಿ ಹೋಗುತ್ತೆ ವಸಂತ? ಸರಿಯಾಗಿ ನೋಡು. ಎಲ್ಲ ಹುಡುಕ್ದೆ ರೀ, ಎಲ್ಲೂ ಕಾಣ್ತಿಲ್ಲ. ಏನಾಯ್ತೋ ಏನೋ.